ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10th ಮ್ಯಾಥ್ಸ್ನ ಅಭ್ಯಾಸ 4.3ರಲ್ಲಿ ಮೂರನೇ ಕ್ವಶನ್. 800 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ 2ರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಟವನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಇಲ್ಲಿ ಅಗಲ ಮತ್ತು ಉದ್ದವನ್ನು ನಾವು ಊಹಿಸಬೇಕು. ಅವ್ರು ಏನೆಂದರೆ ಉದ್ದವು ಅಗಲದ 2ರಷ್ಟು. ಅಗಲ ಎಕ್ಸ್ ಇತ್ತಂದರೆ ಉದ್ದ ಏನಾಗಿರ್ತದೆ ಅದರ 2 ಪಟ್ಟು, ಅಂದರೆ 2x ಆಗಿಬಿಡ್ತದೆ. ಇವಾಗ ಅವರು ಆಯತಾಕಾರ ಅಂದರೆ ಮತ್ತು ಅದರ ವಿಸ್ತೀರ್ಣ ಕೊಟ್ಟರೆ 800 ಮೀಟರ್ ಸ್ಕ್ವೇರ್. ಈಗ ಆಯತದ ವಿಸ್ತೀರ್ಣ ಏನಾಗಿರ್ತದೆ, ಉದ್ದ ಗುಣಿಲೆ ಅಗಲ ಅಂದರೆ L ಇಂಟು B. ಉದ್ದ ಏನಾಗಿದೆ 2x, ಅಗಲ ಏನಾಗಿದೆ x. ಇದು 800 ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಗುಣಾಕಾರ ಮಾಡಿದರೆ ಇದು 2x ಸ್ಕ್ವೇರ್ ಸಮನಾಗಿದೆ 800 ಆಗುತ್ತೆ. ಇವಾಗ ಎಕ್ಸ್ ಸ್ಕ್ವೇರ್ 800 ಗುಣಾಕಾರ 2 ಇದ್ದಿದ್ದು ಭಾಗಾಕಾರ 2, 2 1 2, 2 4 8, ಉಳಿತೇನೋ ನಮಗೆ 400. ಇವಾಗ 400 ಈ ಸೈಡ್ ತೊಗೊಂಡು ಬಂದರೆ ಆಗುತ್ತೆ -400. ಇದೇ ನಮ್ಮ ಸಮೀಕರಣ. ಇದನ್ನೇ ಏನು ಮಾಡಬೇಕು ನಾವು, ಶೋಧಕವನ್ನು ಕಂಡುಹಿಡಿದು ವಾಸ್ತವ ಮೂಲಗಳು ಅದ ಅಥವಾ ಇಲ್ಲ ಅಂತ ನೋಡಬೇಕು. ಈಗ b² - 4ac, ಇದರಲ್ಲಿ a ಏನಾಗಿರುತ್ತೆ 1, b x ಇಲ್ಲ, ನಮಗೆ ಎಕ್ಸ್ ಸ್ಕ್ವೇರ್ ಅದ, ಎಕ್ಸ್ ಇಲ್ಲ, ಅದಕ್ಕಾಗಿ 0, c ಅಂದರೆ -400 ಇವು ಸ್ಥಿರಾಂಕ. b² ಅಂದರೆ 0 ಸ್ಕ್ವೇರ್ ಅಂದರೆ 0ನೇ ಬರುತ್ತೆ, a ಅಂದರೆ 1, c ಅಂದರೆ -400. ಆಲ್ರೆಡಿ 0 ಸ್ಕ್ವೇರ್ ಅಂದರೆ 0ನೇ, ಇದನ್ನು ತೆಗೆದು ಬಿಡ್ತೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 4 1600. ಇದು 0ಗಿಂತ ದೊಡ್ಡದು, ಹೌದಾ? ಅಂದರೆ ಇದ್ರದ್ದು ಏನಾಗಿರುತ್ತೆ, ವಾಸ್ತವ ಮೂಲಗಳು ಹೊಂದಿರುತ್ತವೆ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ 2 ವಿಧಾನಗಳಿಂದನೂ ಮಾಡ್ಬೋದು. ಒಂದು -b ± b² - 4ac ಸೂತ್ರದಿಂದನೂ ಮಾಡ್ಬೋದು. ಈಗ -b ಅಂದರೆ ಏನಾಗಿರುತ್ತೆ 0 ± ಇದು ಆಲ್ರೆಡಿ ಕಂಡುಹಿಡಿದೀವಿ 1600 ಬಂದಿದೆ, ಇದು 2 1. ಇದನ್ನು ಬಿಡಿಸಿದ್ರೆ ಏನಾಗಿರುತ್ತೆ 0 ± ಈ 1600 ಅಂದರೆ ಏನಾಗಿರುತ್ತೆ 40 ಹೊರಗೆ ಬರುತ್ತದೆ. 40 ಗುಣಿಲೆ 40 1600, 2 1 2. ಇವಾಗ 2 1 2 2 4 20 ಆಗಿರುತ್ತೆ. ಅಂದರೆ ಎಕ್ಸ್ ಏನಾಗಿರುತ್ತೆ, ಒಂದು +20 ಆಗಿರುತ್ತೆ, ಒಂದು -20 ಆಗಿರುತ್ತೆ. ಯಾಕಂದರೆ ಇದು ± ಆಗಿದೆ. ಆದರೆ ಎಕ್ಸ್ ಅಂದರೆ ಅಗಲ ಮೈನಸ್ನಲ್ಲಿ ಋಣ ಸಂಖ್ಯೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಪ್ಲಸ್ನಲ್ಲಿ ಇರ್ಬೋದು. ಅದಕ್ಕಾಗಿ ಆನ್ಸರ್ ಏನಾಗಿರುತ್ತೆ 20. ಅಥವಾ ಇನ್ನೊಂದು ವಿಧಾನದಿಂದ ಅಂದರೆ ಡೈರೆಕ್ಟಾಗಿ ಇಲ್ಲಿಂದನೇ ಪ್ರಾರಂಭ ಮಾಡ್ಬೋದು. ಅಂದರೆ x² - 400 ಸಮನಾಗಿದೆ 0, x² ಮೈನಸ್ ಇದ್ದಿದ್ದು +400, ಆಮೇಲೆ ಸ್ಕ್ವೇರನ್ನು ತೆಗೆದರೆ ಈ ಸೈಡ್ ಬಂದದ್ದು ರೂಟ್ ಆಗುತ್ತೆ, ಹೌದಾ? 400ನಿಂದ ಹೊರಗೆ ತೆಗಿಬೇಕಂದ್ರೆ ಇದು 20, 20 ಗುಣಿಲೆ 20 400, ಅಂದರೆ ಆನ್ಸರ್ ಏನಾಗಿರುತ್ತೆ 20 ಆಗಿರುತ್ತೆ. ಅಂದರೆ 20 ಏನಾಗಿದೆ, ಇದು ಅಗಲ ಆಗಿದೆ. ಅಗಲ ಅಂದರೆ ನಾವು x ಅಂತ ಇಟ್ಕೊಂಡಿದ್ದೀವಿ, x ಅಂದರೆ ಅದು 20. ಅದೇ ರೀತಿ ಉದ್ದ ಏನಾಗಿರುತ್ತೆ ಅಂದರೆ 2x, ಅಂದರೆ 2 ಗುಣಿಲೆ 20, ಅಂದರೆ ಇದು ಎಷ್ಟಾಗುತ್ತೆ 40. ಇದೇ ಅಗಲ ಮತ್ತು ಉದ್ದಗಳಾಗಿರುತ್ತವೆ. ಇದು 3rd ಕ್ವಶನ್. ಇದು 4th ಕ್ವಶನ್. ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ? ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ. ಇಬ್ಬರೂ ಸ್ನೇಹಿತರ ವಯಸ್ಸುಗಳ ಮೊತ್ತವು 20 ವರ್ಷಗಳಾಗಿವೆ. 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು 48 ವರ್ಷಗಳಾಗಿತ್ತು ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ವಯಸ್ಸುಗಳು ಗೊತ್ತಿಲ್ಲ, ಅದಕ್ಕಾಗಿ ಮೊದಲನೇ ಸ್ನೇಹಿತನ ವಯಸ್ಸು x ಅಂತ ಇಡ್ತೀವಿ. 2ನೇ ಸ್ನೇಹಿತನ ವಯಸ್ಸು ಏನಾಗಿರ್ತದೆ, 2ನೇ ಸ್ನೇಹಿತನ ವಯಸ್ಸು ಟೋಟಲ್ ಅವ್ರು ಕೊಟ್ಟರೆ 20. 20ರಲ್ಲಿ ಮೊದಲನೇ ಸ್ನೇಹಿತನ ವಯಸ್ಸನ್ನು ಕಳಿಬೇಕು, ಆವಾಗ ನಾವು 2ನೇ ಸ್ನೇಹಿತನ ವಯಸ್ಸು ಸಿಗುತ್ತೆ. ಈಗ 4 ವರ್ಷಗಳ ಹಿಂದೆ ಅಂತ ಹೇಳಿದ್ದಾರೆ. 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ 48. 4 ವರ್ಷಗಳ ಹಿಂದೆ ಅಂದರೆ ಮೈನಸ್ ಮಾಡಬೇಕು 4 ವರ್ಷಗಳು. ಈಗಿನ ವಯಸ್ಸು x ಅಂದರೆ 4 ವರ್ಷಗಳ ಹಿಂದೆ -4. ಅದೇ ರೀತಿ ಈಗಿನ ವಯಸ್ಸು 2ನೇ ಸ್ನೇಹಿತನ ವಯಸ್ಸು 20 - x ಇತ್ತಂದರೆ 4 ವರ್ಷಗಳ ಹಿಂದೆ -4. ಅದನ್ನು 2 ಗುಣಾಕಾರ ಮಾಡಿದ್ರೆ ಬರುತ್ತೆ 48. ಈಗ ಇದನ್ನು 2 ಗುಣಾಕಾರ ಮಾಡ್ತಾ ಹೋಗಬೇಕು. ಅಂದರೆ ಇದು x - 4, ಇಲ್ಲಿ +20 - 4, ಅಂದರೆ 20ರಲ್ಲಿ 4 ಕಳೆದರೆ 16 - x ಉಳಿಯುತ್ತೆ, ಇದು 48. ಇವಾಗ ಎಕ್ಸ್ನಿಂದ ಇವೆರಡನ್ನು ಗುಣಾಕಾರ ಮಾಡಬೇಕು ಮತ್ತು ಮೈನಸ್ನಿಂದ ಇವೆರಡನ್ನು ಗುಣಾಕಾರ ಮಾಡಬೇಕು. ಎಕ್ಸ್ನಿಂದ ಗುಣಾಕಾರ ಮಾಡಿದ್ರೆ x ಇಂಟು 16 16x, ಮತ್ತು ಪ್ಲಸ್ ಮೈನಸ್ ಎಕ್ಸ್ ಗುಣಿಲೆ x². ಈಗ 4ರಿಂದ ಮೈನಸ್ ಪ್ಲಸ್ ಏನಾಗಿರುತ್ತೆ ಮೈನಸ್ ಆಗಿರುತ್ತೆ, ಅಂದರೆ 16 4 64, ಮೈನಸ್ ಗುಣಿಲೆ ಮೈನಸ್ ಪ್ಲಸ್, ಇದು 4x, ಇದು 48. ಮೊದಲು x² ಪ್ರಾರಂಭ ಮಾಡಬೇಕು, -x².
ಇಲ್ಲಿ +16x +4x ಕೂಡಿಸಿದ್ರೆ ಇದು 20x. ಅದೇ ರೀತಿ ಇಲ್ಲಿ -64 ಪ್ಲಸ್ ಇದ್ದಿದ್ದು -48 ಇದು 0. ಇವಾಗ -x² + 20x ಮೈನಸ್ ಆಗ್ತದೆ, ಕೂಡಿಸಿದ್ರೆ 112 ಸಮನಾಗಿದೆ 0. ಇಲ್ಲಿ ಮೈನಸ್ ಮೊದಲು ಇರಬಾರ್ದು, ಅದಕ್ಕಾಗಿ ಏನು ಮಾಡ್ತೀವಿ, ಮೈನಸನ್ನು ಸಾಮಾನ್ಯ ಅಂತ ಹೊರಗೆ ತೆಗಿತೀವಿ. ಮೈನಸ್ ಗುಣಿಲೆ ಮೈನಸ್ ಪ್ಲಸ್ ಆಗ್ತದೆ, ಮೈನಸ್ ಪ್ಲಸ್ -20x, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೇನಾಗಿರುತ್ತೆ 112 0. ಇವಾಗ ನಾವು ಇಲ್ಲಿ ಮತ್ತೆ ಶೋಧಕವನ್ನು ಎ ಅಂದರೆ 1, ಬಿ ಅಂದರೆ -20, ಸಿ ಅಂದರೆ 112. ಈಗ ಶೋಧಕ b² - 4ac, b² ಅಂದರೆ -20² -4 ಗುಣಿಲೆ 1, ಸಿ ಅಂದರೆ 112. ಈಗ 20 ಗುಣಿಲೆ 20 ಮಾಡಿದ್ರೆ ಅಂದರೆ ನಾವು ಸ್ಕ್ವೇರ್ ಮಾಡ್ಕೋಬೇಕು. 20 ಗುಣಿಲೆ 20 ಅದೇನಾಗಿರುತ್ತೆ 400. ಅದೇ ರೀತಿ ಮೈನಸ್ ಈಗ 112 4ಲೇ ಮಾಡಬೇಕು, ಅದೇನಾಗುತ್ತೆ 448. ಆನ್ಸರ್ ಏನು ಬರುತ್ತೆ, 448ರಲ್ಲಿ 400 ಕಳೆದರೆ 48, ಆನ್ಸರ್ ಮೈನಸ್ನಲ್ಲಿ ಬರುತ್ತೆ. ಅದಕ್ಕಾಗಿ ಇದು ಏನಾಗಿರುತ್ತೆ, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಬರಿಬೋದು. ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ಯಾಕಂದರೆ ಇದು ಏನಾಗಿದೆ 0ಗಿಂತ ಚಿಕ್ಕದಿತ್ತಂದರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಇದು 4th ಕ್ವೆಶ್ಚನ್. 5th ಕ್ವೆಶ್ಚನ್, ಸುತ್ತಳತೆ 80 ಮೀಟರ್ ಮತ್ತು ವಿಸ್ತೀರ್ಣ 400 ಮೀಟರ್ ಸ್ಕ್ವೇರ್ ಇರುವ ಒಂದು ಆಯತಾಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉದ್ದ ಮತ್ತು ಅಗಲ ಇದೆ, ಅಂದರೆ ಉದ್ದ x ಆಗಿದ್ದರೆ ಅಗಲ ಏನಾಗಿರುತ್ತೆ ಅಂದರೆ ನಾವು ಮೊದಲು ಡೈರೆಕ್ಟಾಗಿ ಇಡೋದಿಲ್ಲ, ಮೊದಲು ನಾವು ಇದನ್ನು ಬಿಡಿಸ್ತಾ ಹೋಗ್ತೀವಿ. ಈಗ ಸುತ್ತಳತೆ ಕೊಟ್ಟಿದ್ದಾರೆ ನಮಗೆ 80 ಮೀಟರ್, ಸುತ್ತಳತೆ ಏನಾಗಿರುತ್ತೆ 2l + b ಹೋಲ್ ಬ್ರಾಕೆಟ್ ಸಮನಾಗಿದೆ 80. ಇವಾಗ 2l ಅಂದರೆ ನಾವು x ಅನ್ನು ಇಟ್ಕೊಂಡಿವಿ, ಇದು x, b ಗೊತ್ತಿಲ್ಲ 80. ಇವಾಗ ಮತ್ತೆ ಬಿಡಿಸ್ತಾ ಹೋಗ್ತೀವಿ, ಇದು x + b ಇಲ್ಲೇ ಇರುತ್ತೆ. 80 ಗುಣಾಕಾರ 2 ಇದ್ದಿದ್ದು ಭಾಗಾಕಾರ 2, 2 4 8 ಅಂದರೆ 40 ಬಂತು. ಅಂದರೆ x b ಏನು ಮಾಡ್ತೀವಿ, x + b ಸಮನಾಗಿದೆ 40 ಬಂತು. ಇವಾಗ ನಾವು b ಕಂಡುಹಿಡಿಬೇಕು, ಅದಕ್ಕಾಗಿ +x ಇದ್ದಿದ್ದು -x ಆಗುತ್ತೆ. ಅಂದರೆ b ನ ಬೆಲೆ ಏನು ಬಂತು ನಮಗೆ 40 - x ಬಂತು. ಇವಾಗ ಅವರೇನು ಹೇಳಿದ್ದಾರೆ, ಆಯತಾಕಾರದ ಅಂತ ಹೇಳಿದ್ದಾರೆ. ಅಂದರೆ ಮತ್ತೆ ಏನಾಗಿರುತ್ತೆ l × b ಅಂದರೆ ಆಯತದ ವಿಸ್ತೀರ್ಣ ಆಗಿರುತ್ತೆ. ಇದು l × b, l ಅಂದರೆ ನಮಗೆ x ಇದೆ, b ಅಂದರೆ 40 - x. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, ಇದು 400 ಕೊಟ್ಟಿದ್ದಾರೆ. ಅಂದರೆ ಇದು x ಗುಣಿಲೆ 40 40x ಮತ್ತು ಮೈನಸ್ ಏನಾಗುತ್ತೆ x² ಸಮನಾಗಿದೆ 400. ಇವೆರಡನ್ನು ಈ ಸೈಡ್ ತೊಗೊಂಡು ಬರ್ತೀವಿ, ಅಂದರೆ -x² ಇದ್ದಿದ್ದು +x² +40x ಇದ್ದಿದ್ದು -40, ಇಲ್ಲಿ ಆಲ್ರೆಡಿ ಈ ಸೈಡ್ ಇದ್ದಿದ್ದು +400 ಸಮನಾಗಿದೆ 0. ಇದನ್ನೇ ನಾವು ಮತ್ತೆ ಶೋಧಕವನ್ನು ಕಂಡುಹಿಡಿಬೇಕು. ಅಂದರೆ a ಅಂದರೆ ಇಲ್ಲಿ 1, b ಅಂದರೆ -40, c ಅಂದರೆ 400. ಶೋಧಕವನ್ನು ಕಂಡುಹಿಡಿತೀವಿ, ಅಂದರೆ d ಸಮನಾಗಿದೆ b² - 4ac. b² ಅಂದರೆ -40² -4a ಅಂದರೆ 1, c ಅಂದರೆ 400. ಇವಾಗ -40 ಸ್ಕ್ವೇರ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 40 ಗುಣಿಲೆ 40 ಮಾಡಿದರೆ ಇದು 1600. ಇಲ್ಲಿನೂ ಸಹ 4 ಗುಣಿಲೆ 4 ಮಾಡಿದರೆ 1600 ಆಗುತ್ತೆ. ಇದು ಮೈನಸ್ ಮಾಡಿದರೆ 0. ಅಂದರೆ ಇದು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ, 0 ಅಥವಾ 0ಗಿಂತ ಜಾಸ್ತಿ ಇದ್ದರೆ. ಹೌದಾ, ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಅಂದರೆ ಮತ್ತೆ ನಾವು -b ± p² - 4ac ಸೂತ್ರದಿಂದ ಮಾಡ್ತೀವಿ. ಇದು ಸ್ಕ್ವೇರ್ ಬರೋದಿಲ್ಲ, -b. ಈಗ -b ಅಂದರೆ b ಅಂದರೆ 40, ಅಂದರೆ ಇದು ಡೈರೆಕ್ಟಾಗಿ ಏನಾಗಿರುತ್ತೆ -40. b² - 4ac ಅಂದರೆ 0 ಬಂದಿದೆ. ಆಮೇಲೆ 2a ಅಂದರೆ 1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದು 40 ಭಾಗಿಲೆ 2 ಅಂದರೆ 2, 0 ಇದೆ, ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗಿದೆ. 2 ಅಂದರೆ 2 2 4, ಎಷ್ಟು ಬಂತು ನಮಗೆ 20. ಡಿ ಇದು ಎಕ್ಸ್ ಏನಾಗಿರುತ್ತೆ ನಮ್ಮದು 20 ಆಗಿರುತ್ತೆ. x 20 ಅಂದರೆ ಉದ್ದ, ಇದು ಉದ್ದ ಏನಾಗಿದೆ ಅದು x ಅಂತ ನಾವು ಇಟ್ಕೊಂಡಿದ್ವಿ, ಅದು ಬಂದಿದೆ 20. ಹಾಗಾದರೆ ಅಗಲ ಏನಾಗಿರುತ್ತೆ 40 - x,
ಅಂದರೆ 20 ಮೈನಸ್ 40 ಮೈನಸ್ 20 ಸಮನಾಗಿದೆ 20. ಅಂದರೆ ಎರಡು ಆನ್ಸರ್ ಏನು ಬಂದವು 20 ಮೀಟರ್, ಇದೂ 20 ಮೀಟರ್. ಇದು 5th ಕ್ವೆಶನ್ 4.3 ಹಾಗೂ ವರ್ಗ ಸಮೀಕರಣಗಳ ಕೊನೆಯ ಕ್ವೆಶನ್ ಅಥವಾ ಕೊನೆಯ ಪ್ರಶ್ನೆ. ಮುಂದಿನ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀವಿ.